ಗುಡ್ ಆಫ್ಟರ್ನೂನ್. ಮಧ್ಯಾಹ್ನದ ಈ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ನಾನೀಗ ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತೀನಿ. ಮೊದಲು ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾನು ಇಂಗ್ಲೀಷ್ನಲ್ಲಿ ಸ್ಟೇಟ್ಮೆಂಟ್ಸನ್ನು ಬರೆದಿರೋದ್ರಿಂದ ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಕನ್ನಡ ತರ್ಜುಮೆ ಕನ್ನಡ ನಂತರ ಮಾಡ್ತೇನೆ. ಅಸರ್ಟಿವ್ ಕಮ್ಯುನಿಕೇಷನ್ ಈಸ್ ಎಕ್ಸ್ಪ್ರೆಸಿಂಗ್ ಅವರ್ ಫೀಲಿಂಗ್ಸ್ ಆ್ಯಂಡ್ ನೀಡ್ಸ್ ಕ್ಲಿಯರ್ಲಿ ಆ್ಯಂಡ್ ಹಾನೆಸ್ಟ್ಲಿ while respecting others' feeling and needs. ಅಂದರೆ ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ನಮ್ಮ ಫೀಲಿಂಗ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು, ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸೋದು ಇನ್ನೊಬ್ಬರಿಗೆ ಯಾವ ಥರ ಕ್ಲಿಯರ್ ಆಗಿರಬೇಕು, ಅಲ್ಲಿ ಯಾವುದೇ ಥರದ ಒಂದು ಮರೆಮಾಚುವಂಥದ್ದು ಇರಬಾರ್ದು. ಮತ್ತು ಅವರ ಒಂದು ಫೀಲಿಂಗ್ಸನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು, ಅವರ ಫೀಲಿಂಗ್ಸ್ ಕೂಡ ಗೌರವ ಇರಬೇಕು, ಧಕ್ಕೆ ತರದಲ್ಲಾಗದೆ ನಾವು ಮಾಡುವಂಥ ಕಮ್ಯುನಿಕೇಷನ್ಗೆ ಅಸರ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತೇವೆ. Assertive communication is the balanced quality of self-assurance and confidence. ನಾವು ಅಸರ್ಟಿವ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಸೆಲ್ಫ್ ಅಶ್ಯೂರೆನ್ಸ್ ಇರಬೇಕು ಮತ್ತು ಕಾನ್ಫಿಡೆಂಟ್. ನಾವು ಹೇಳುವಂತಹ ಏನು ವಿಷಯ ಇದೆ ಅದನ್ನು ನಾವು ಕಾನ್ಫಿಡೆಂಟ್ ಆಗಿ ಅವರಿಗೆ ಹೇಳಬೇಕಾಗುತ್ತೆ. ಸೊ ಈ ಅಸರ್ಟಿವ್ ಕಮ್ಯುನಿಕೇಷನ್ ಮಾಡೋರು ಹೇಗಿರ್ತಾರೆ, ಅವರ ವ್ಯಕ್ತಿತ್ವ ಏನಿದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಸರ್ಟಿವ್ ಪೀಪಲ್ ಅಂದರೆ ಅಸರ್ಟಿವ್ ಕಮ್ಯುನಿಕೇಷನ್ ಮಾಡುವಂಥ ವ್ಯಕ್ತಿಗಳು ಸ್ಪೀಕ್ಸ್ ಅಪ್ ಫಾರ್ ದೆಮ್ಸೆಲ್ಸ್ ಇನ್ ಎ ಕಾಮ್ ವೇ, ಅಂದರೆ ಅವರು ಆರಾಮಾಗಿ ಮಾತಾಡ್ತಾರೆ ಕಾಮ್ ಆಗಿ, ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ಇನ್ ಎ ಕಾಮ್ ವೇ. ಅವ್ರು ಏನು ಹೇಳಬೇಕಂತಿದ್ದಾರೆ ಅದನ್ನು ಆರಾಮಾಗಿ ಹೇಳ್ತಾರೆ. ಅವರು ಯಾವುದೇ ಥರದ ಹರಿಬರಿ ಇರೋದಿಲ್ಲ ಅಥವಾ ಒಂದು ಆರ್ಡರಿಂಗ್ ನೇಚರ್ ಇರೋದಿಲ್ಲ. ಸೊ ಈ ಥರ ಇರೋರು. ಮತ್ತು ಕೆಲವರು ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳೋದಿಲ್ಲ, ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಹೇಳ್ತೀವಿ. ಅಂದರೆ ಸುತ್ತಿ ಬಳಸಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತಾರಲ್ಲ, ಆ ಥರ ವಿಷಯವನ್ನ ಇದ್ದದನ್ನ ಇದು ಹಾಗೆ ಹೇಳಲ್ಲ, ಸುತ್ತಿ ಬಳಸಿ ಮಾತಾಡೋದು. ಸೊ ಆ ಥರ ಅವರು ಮಾಡೋದಿಲ್ಲ. ದೇ ಲರ್ನ್ ಟು ಸೇ ನೋ ವೆನ್ ದೇ ವಾಂಟ್ ಟು ಸೇ ನೋ. ಇಲ್ಲ, ಇದಾಗೋದಿಲ್ಲ, ಇದು ಸಾಧ್ಯ ಇಲ್ಲ, ಬೇಡ ಅಂದರೆ ಬೇಡ. ಈ ಥರ ಯಾರು ದಿಟ್ಟವಾಗಿ ನೇರವಾಗಿ ಹೇಳ್ತಾರೆ ಅವರು ಅಸರ್ಟಿವ್ ಕಮ್ಯುನಿಕೇಷನ್ ಮಾಡುವಂತಹ ವ್ಯಕ್ತಿಗಳು. ನಂತರ ಅಸರ್ಟಿವ್ ಕಮ್ಯುನಿಕೇಟರ್ಸ್ ಯೂಶಲಿ ಅವಾಯ್ಡ್ ಕಾಮೆಂಟ್ಸ್. ಯಾವ ಥರ ಕಾಮೆಂಟ್ಸು? ಸರ್ಕಾಸ್ಟಿಕ್ ಕಾಮೆಂಟ್ಸ್, ಒಬ್ಬರ ಬಗ್ಗೆ ಮಾತಾಡೋದು. ಮತ್ತು ಕಮಾಂಡಿಂಗ್, ಒಬ್ಬರಿಗೆ ಆರ್ಡರ್ ಮಾಡೋದು. ಅಂದರೆ ಅವ್ರಿಗೆ ಅಧಿಕಾರ ಇರ್ತದೋ ಇಲ್ವೋ ಅವರೊಟ್ಟಿಗೆ ಇರೋಂಥವ್ರು ಆಗ್ಬೋದು, ಅವರ ಸಬಾರ್ಡಿನೇಟ್ಸ್ ಆಗ್ಬೋದು, ಅನ್ನೆಸೆಸರಿ ಕಮಾಂಡ್ಸ್ ಪಾಸ್ ಮಾಡೋದು, ಆರ್ಡರ್ಸ್ ಮಾಡೋದು, ಈ ಥರ ಅವರು ಮಾಡೋದಿಲ್ಲ. ನೆಕ್ಸ್ಟ್, ದೇ ವಾಂಟ್ ಗಿವ್ ನೆಗೆಟಿವ್ ಜಡ್ಜ್ಮೆಂಟ್. ಯಾರನ್ನಾದ್ರೂ ನೋಡಿ ತಕ್ಷಣಕ್ಕೇನೆ ಅವರೊಂದು ನೆಗೆಟಿವ್ ಜಡ್ಜ್ಮೆಂಟ್ಗೆ ಬರೋದಿಲ್ಲ. ಅವರವರನ್ನ ಪೂರ ಅರ್ಥ ಮಾಡಿಕೊಂಡು ಆ ಕ್ಷಣಕ್ಕೆ ಹೇಗೆ ಹೇಳಬೇಕು ಅದನ್ನು ನೇರವಾಗಿ ಹೇಳ್ತಾರೆ. ದೇ ವಾಂಟ್ ಪ್ರೊಟೆಕ್ಟ್ ಎನಿ ಒನ್ಸ್ ಪರ್ಸನಾಲಿಟಿ ಇನ್ ನೆಗೆಟಿವ್ ವೇ. ಯಾವುದೇ ಒಬ್ಬ ಪರ್ಸನಲ್ ಅಂದರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪೋರ್ಟ್ರೇಟ್ ಮಾಡಲ್ಲ ನೆಗೆಟಿವ್ ಆಗಿ, ಅಂದರೆ ಅವರನ್ನ ನೆಗೆಟಿವ್ ಆಗಿ ಬಿಂಬಿಸೋದಿಲ್ಲ. ಅಸರ್ಟಿವ್ ಕಮ್ಯುನಿಕೇಟರ್ಸ್ ಪೋಸ್ಚರ್ಸ್ ವಿಲ್ ಬಿ ಗುಡ್, ಅಂದರೆ ಅವರ ಪೋಸ್ಚರ್ ಕರೆಕ್ಟಾಗಿರುತ್ತೆ, ಅಂದರೆ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟಾಗಿರುತ್ತೆ ಅಂತ ಹೇಳ್ತಾರೆ. ದೆನ್ ಗೆಸ್ಚರ್ ವಿಲ್ ಬಿ ಡೀಸೆಂಟ್. ಓಕೆ. ಮತ್ತು ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ವಾಯ್ಸ್ ಮಾಡ್ಯುಲೇಷನ್. ಅವರ ವಾಯ್ಸ್ ಮಾಡ್ಯುಲೇಷನ್ಗೆ ಅವರು ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ದೇ ನೋ ವಾಟ್ ಟು ಸ್ಪೀಕ್ ಆ್ಯಂಡ್ ಹೌ ಮಚ್ ಟು ಸ್ಪೀಕ್ ಇನ್ ಎನಿ ಸಿಚುಯೇಷನ್. ಅಂದರೆ ಯಾವುದೇ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಷ್ಟನ್ನು ಮಾತ್ರ ಮಾತಾಡ್ತಾರೆ, ಅನವಶ್ಯಕವಾಗಿ ಮಾತಾಡೋದಿಲ್ಲ. ಫಾರ್ ಅಸರ್ಟಿವ್ ಕಮ್ಯುನಿಕೇಟರ್ಸ್ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಏನು ಹೇಳಬೇಕಂತಿದ್ದಾರೆ, ಏನು ವಿಷಯವನ್ನು ತಿಳಿಸ್ಬೇಕಂತಿದ್ದಾರೆ ಅದಷ್ಟೇ ಅವ್ರಿಗೆ ಮುಖ್ಯವಾಗಿರುತ್ತೆ. Their statement should be like a mirror. They expect. ಅವ್ರು ಯಾವಾಗಲೂ ಅವ್ರು ಹೇಳಿದ್ದು ಏನು ಹೇಳಬೇಕಂತಿದ್ದಾರೆ, ಏನು ಹೇಳ್ತಾರೆ, ಎರಡೂ ಮಿರರ್ ಥರ ಇರ್ತದೆ ಅವರಿಗೆ. ಸೊ ಇದೇ ಅಸರ್ಟಿವ್ ಕಮ್ಯುನಿಕೇಷನ್, ಇದೇ ಅಸರ್ಟಿವ್ ಕಮ್ಯುನಿಕೇಟರಿನ ವ್ಯಕ್ತಿತ್ವ. ಧನ್ಯವಾದಗಳು.